ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತೊಂದು ಸ್ಮಾಲ್ ಲಾಗು ಏನಂತಂದರೆ ಇವತ್ತು ಲಾಗಲ್ಲಿ ರಾಗಿ ತೆನೆನ ಸುಟ್ಬಿಟ್ಟು ಅದು ಯಾವ ಥರ ಮಾಡಿ ತಿಂತೀವಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ, ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ನಮ್ಮಮ್ಮ ಅವ್ರು ನಮಗೆ ಮಾಡ್ಕೊಡ್ತಾಯಿದ್ರು. ಈಗ ನನ್ನ ಮಕ್ಕಳಿಗೆ ನಾವು ಮಾಡ್ಕೊಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ವರ್ಷಕ್ಕೊಂದ್ಸಲ ರಾಗಿ ತೆನೆ ಬೆಳೆಯೋದಲ್ವಾ, ಹಾಗಾಗಿ ಈ ವರ್ಷ ಬಿಟ್ಟರೆ ಮತ್ತೆ ನೆಕ್ಸ್ಟ್ ವರ್ಷ ತನಕ ಕಾಯಲೇಬೇಕು. ಹಾಗಾಗಿ ಈ ವರ್ಷ ಬಂದಿದೆ ರಾಗಿ ತೆನೆ ಎಲ್ಲ ಅಲ್ವಾ, ಈಗ ಮಾಡಿ ತಿನ್ನೋಣ. ನೆಕ್ಸ್ಟು ರಾಗಿ ನೀನು ಕೊಯ್ಯೋ ಟೈಮ್ ಬಂದುಬಿಟ್ಟಿದೆ. ನೆಕ್ಸ್ಟ್ ಏನಿದ್ರು ರಾಗಿ ಕೊಯ್ಯೋ ಮಿಷಿನು ಮತ್ತು ಅದರ ಲಾಗ್ ಬರ್ತಾ ಇರುತ್ತೆ ನೋಡಿ. ಹಾಗೆ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇದ್ದೀರಾ ಅದು ಯಾರೂ ಲೈಕ್ ಮಾಡ್ತಾಯಿಲ್ಲ, ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ತೋಟಕ್ಕೆ ಹೋಗಿ ತೆನೆಲ್ಲ ಕಿತ್ಕೊಂಡು ಬರೋಣ. ರಾಗಿ ತೋಟ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು. ನೋಡಿ ಈಗ ತೆನೆಲ್ಲ ಬಂದಿದೆ ಅಲ್ವಾ, ಈ ಥರ ತೆನೆ ತೊಗೊಂಡೋಗಿ ಬೇಯಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಲಾಗಲ್ಲಿ ತೋರಿಸ್ತೀನಿ. ಇದಕ್ಕೆ ಸಕ್ಕರೆ ಮತ್ತು ಎಳ್ಳು ಹಾಕಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನೋಡಿ ಈಗ ನಾನು ರಾಗಿ ತೆನೆ ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇದನ್ನ ತೊಗೊಂಡೋಗಿ ಸುಟ್ಟು ಮಾಡೋಣ. ಬನ್ನಿ ಯಾವ ಥರ ಮಾಡ್ತೀನಿ ಏನು ಅಂತೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ವರ್ಷ ಮತ್ತೆ ಮಾಡ್ತಿದ್ರೆ ಮತ್ತೆ ನೆಕ್ಸ್ಟ್ ವರ್ಷ ತನಕ ಕಾಯಲೇಬೇಕಲ್ವಾ. ಇದು ನೆನಪು ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಇರಬೇಕಾದ್ರೆ ಅಮ್ಮ ಅವರೆಲ್ಲ ನಮಗೆ ಮಾಡಿಕೊಡ್ತಾಯಿದ್ರು. ಈಗ ನಾವು ನಮ್ಮ ಮಕ್ಕಳಿಗೆ ಮಾಡಿಕೊಡ್ತೀವಿ. ಈಗ ತೋಟಕ್ಕೆ ಹೋಗಿ ತೆನೆ ಎಲ್ಲ ಕಿತ್ಕೊಂಡು ಬಂದಾದಮೇಲೆ ಈಗ ನೋಡಿ ಬೆಂಕಿನ ಸುಡ್ತಾ ಇದ್ದೀನಿ. ಒಲೆ ಮೇಲೆ ಸುಟ್ಟಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಏನಂತಂದರೆ ಒಲೆಯಲ್ಲಿ ಸುಡೋಷ್ಟು ಟೈಮ್ ಇರಲಿಲ್ಲ. ನಾನೀಗ ಊರಿಗೆ ಹೋಗಬೇಕು, ಒಂದು ಫಂಕ್ಷನ್ ಇದೆ. ಹಾಗಾಗಿ ಊರಿಗೆ ಹೋಗೋ ಕಾರಣಕ್ಕಾಗಿ ನಾನು ಗ್ಯಾಸ್ ಮೇಲೇ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಮಕ್ಕಳೆಲ್ಲ ಕೇಳ್ತಾಯಿದ್ರು ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನೀಗ ಮನೇಲಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬೆಂಕಿನಲ್ಲಿ ಸುಡುವಂಥದ್ದು. ಅದನ್ನ ಸುಟ್ಟಾದಮೇಲೆ ಬಿಸಿ ಇರಬೇಕಾದ್ರೇ ಅದನ್ನು ಕೈನಲ್ಲಿ ಈ ಥರ ಮಾಡೋದ್ರಿಂದ ಬೇಗನೆ ಉದುರು ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗೆಲ್ಲ ಉದುರ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಮಾಡೋದ್ರಿಂದ ಬೇಗನೆ ಬಿಸಿನಲ್ಲಿ ಉದುರು ಬಿಡುತ್ತೆ. ಆ ಥರ ಎಲ್ಲ ನಾನು ತೊಗೊಂಬಂದಿರೋಂಥ ತೆನೆ ಎಲ್ಲನೂ ಸುಟ್ಟು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲದರಲ್ಲೂ ಮಾಡಿದ್ಮೇಲೆ ನೋಡಿ ಈ ಥರ ಎಲ್ಲ ಉದುರಾಗಿದೆ. ನೋಡಿ ನಾನು ತಂದಿರೋ ತೆನೆಯಲ್ಲಿ ಇಷ್ಟು ಕಾಳು ಬಂದಿದೆ, ರಾಗಿ ಕಾಳು ಇಷ್ಟೆಲ್ಲ ಆಗಿದೆ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸುಟ್ಟಿರುವಂಥದ್ದು ಎಲ್ಲನೂ. ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಅದಕ್ಕೆ ಸ್ವಲ್ಪ ಕರಿ ಎಳ್ಳು, ಸಕ್ಕರೆ ಮತ್ತು ಇದು ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇವೆರಡು ಮೂರನ್ನು ಮಿಕ್ಸ್ ಮಾಡಾದಮೇಲೆ ಈಗ ನೋಡಿ ಎಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೇಕಂದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಯಾರಿಗಾದ್ರೂ. ಮಕ್ಕಳಾದರೂ ಕೇಳ್ತಾಯಿದ್ರು ನನಗೆ ಕೊಡಮ್ಮ ಅಂತ ಹೇಳ್ಬಿಟ್ಟು. ಈಗ ಮಕ್ಕಳಿಗೆಲ್ಲ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಯಾವ ಥರ ಇದೆ. ಮಗ ತಿಂದ್ಬಿಟ್ಟು ಯಾವ ಥರ ಇದೆ ಅಂತ ಕೇಳ್ತಾ ಇದ್ದೀನಿ, ಹೇಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನಿಗೆ ಖುಷಿ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇನ್ನೂ ಬೇಕು ಅಂತ ಹೇಳ್ತಾ ಇದ್ದ. ಹಾಗೆಯೇ ನನ್ನ ಮಗಳು ಕೂಡ ತುಂಬ ಚೆನ್ನಾಗೈತಮ್ಮ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಈಗ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಯಾವ ಊರಿಗೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅತ್ತೆ ಅಂತ ಹೇಳಿದ್ನವಲ್ಲ, ನಮ್ಮ ಮಗನ ಫಂಕ್ಷನಲ್ಲಿ ಬಂದಿದ್ರಲ್ಲ ಅವರ ಮನೆಗೆ ಫಂಕ್ಷನ್ಗೆ ಹೋಗ್ತಾಯಿದ್ವಿ. ಇವತ್ತು ನಾನು ಮಾಡ್ತಾಯಿರೋದು ಬಂದು ಸಾಟರ್ಡೇ, ಇದು ಸಂಡೇ ಅವ್ರ ಮನೆಯಲ್ಲಿ ಫಂಕ್ಷನ್ ಇರೋಂಥದ್ದು. ನೋಡಿ ಅವ್ರ ಮನೆಗೆ ನಾನು ಹೋಗಿದ್ದೆ ನೈಟು 7:00 7:30 ಆಗ್ಬಿಟ್ಟಿದೆ. ಹೋಗೋಷ್ಟ್ರೊಳಗಡೆ ಅವ್ರ ಮನೆ ಮುಂದೆ ಎಲ್ಲ ಸಾರಿಸಿ ಈ ಥರ ಎಲ್ಲ ರಂಗೋಲಿ ಸಾಕಿದ್ರು. ನೋಡೋಕೆ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಯಾವ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಹಳ್ಳಿ ಕಡೆ ಎಲ್ಲ ಸಗಣಿ ಹಾಕಿ ಸಾರಿಸಿ ಹಾಕೋಂಥ ರಂಗೋಲಿ ಇದು. ಹಾಗೆಯೇ ಪಕ್ಕದಲ್ಲೆಲ್ಲ ಪೆಂಡರೆಲ್ಲ ಹಾಕಿದ್ದಾರೆ. ನೈಟ್ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನೀಗ ಬಂದಾದಮೇಲೆ ಎಲ್ಲರೂ ಹೂ ಕಟ್ಟೋದಾಗಿರ್ಬೋದು ಎಲ್ಲನೂ ಮಾಡ್ತಾಯಿದ್ದಾರೆ. ಒಬ್ಬರು ಒಂದೊಂದು ಕೆಲಸ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ಇವನು ಬಂದು ಅವರು ಮಗ ಆಗಬೇಕು ಇವನು, ಅದಕ್ಕೆ ಎಲ್ಲರೂ ಇದ್ದರು. ಮತ್ತು ನಾವು ಬಂದು ಏನು ಗೊತ್ತಾ, ನೈಟ್ ಅವರು ಕೂಡ ಹೋಳಿಗೆ ಎಲ್ಲ ಮಾಡ್ತಾಯಿದ್ರು. ಮತ್ತು ನೋಡಿ ಕೂತ್ಕೊಂಡು ಮಾಡ್ತಾಯಿದ್ದಾರೆ, ಹೋಳಿಗೆ ಸುಡ್ತಾಯಿದ್ದಾರೆ. ನನ್ನ ಮಗ ಏನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ಚಳಿ ಇತ್ತಲ್ವ ಆ ಕಾರಣಕ್ಕೆ. ನಾನು ಸುಮ್ಮನೆ ಕೂತ್ಕೊಂಡು ಅವರು ಹೋಳಿಗೆ ಮಾಡ್ತಾಯಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ. ನನ್ನ ಮಗನೂ ಅಷ್ಟೇ ಸ್ವಲ್ಪ ಹೊತ್ತು ಎದ್ದಿದ್ದ. ಆಮೇಲೆ ಏನೂ ಕೆಲಸ ಮಾಡಲಿಲ್ಲ, ನೈಟು ಸ್ವಲ್ಪ ಹೂವು ಅಷ್ಟೇ ಕಟ್ಟಿದ್ದು. ಆಮೇಲೆ ಭಟ್ರು ಅನ್ನ ರಸಮೆಲ್ಲ ಮಾಡಿದ್ದು ತಿಂದ್ಬಿಟ್ಟು ಮಲಗಿಬಿಟ್ವಿ. ಇನ್ನೇನಿದು ಈ ವಿಡಿಯೋ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ.